ಹೆಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಪ್ಲೀಸ್. ಅವನ ಈ ಪರಿಯ ವರ್ತನೆಯಿಂದ ಗಾಬರಿಯಾಗಿ ತಲೆ ಎತ್ತಿ ಅವನ ಮುಖವನ್ನೇ ನೋಡುತ್ತಾ ಅವನು ಎಳೆದೊಯ್ಯುತ್ತಿದ್ದ ಕಡೆಗೆ ಓಡಿದಂತೆ ನಡೆಯುತ್ತಿದ್ದಳು. ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಅವಳನ್ನು ಬಾಲ್ಕನಿಯ ಒಂದು ಮೂಲೆಗೆ ಎಳೆದೊಯ್ದು ಗೋಡೆಗೆ ಒರಗಿಸಿದ್ದ ಆಯುಷ್. ಕೋಪದಲ್ಲಿ ನಿಗಿ ಕೆಂಡವಾಗಿದ್ದ. ಅವನ ಕಣ್ಣು ಕೆಂಡವನ್ನೇ ಉಗುಳುತ್ತಿವೆಯೇನೋ ಎನ್ನುವಷ್ಟು ಕೆಂಪಗಾಗಿ ಬಿಟ್ಟಿದ್ದವು. ಏನೊಂದು ಅರ್ಥವಾಗದೆ ಅಯೋಮಯಳಾಗಿ ಅವನನ್ನೇ ಕಣ್ಣರಳಿಸಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಹುಡುಗಿ ಅಮಾಯಕಳಂತೆ. ಅವಳ ಈ ಪರಿಯ ಅಮಾಯಕ ನೋಟ ಅವನನ್ನು ಚಡಪಡಿಸುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಆದರೆ ಮರುಕ್ಷಣವೇ ಮತ್ತೆ ದವಡೆ ಬಿಗಿದು ತೀಕ್ಷ್ಣ ನೋಟ ಬೀರಿದ್ದ ಅವಳತ್ತ ಆಯುಷ್. ಇವಳು ಮುಗ್ಧ ಅಮಾಯಕ ಹುಡುಗಿನ, ನಾನು ತಪ್ಪು ಮಾಡ್ತಾ ಇದ್ದೀನಾ ಎಂದುಕೊಂಡಿದ್ದ ಒಂದು ಕ್ಷಣ ಅವಳ ಅಮಾಯಕ ನೋಟ ತನ್ನ ಮೇಲೆಯೇ ಇರುವುದನ್ನು ನೋಡಿ, ನೋನೋ, ಐ ಆಮ್ ರೈಟ್, ಎಲ್ಲದಕ್ಕೂ ಈ ಹುಡುಗಿಯೇ ಕಾರಣ. ಯಾಕೆ ಯಾಕೆ ಅವರು ಹತ್ತಿರ ನೆಟ್ಟಗೆ ಹೇಳಲಿಲ್ಲ ಇವಳು? ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಗೆ ಯಾಕೆ ಮಾತಾಡಬೇಕು? ಒಪ್ಪಿಗೆ ಇದೆ ಅಥವಾ ಇಲ್ಲ ಅಂತ ಹೇಳೋಕೆ ಏನು ರೋಗ ಇವಳಿಗೆ? ನನ್ನ ಅರೆಹುಚ್ಚನನ್ನಾಗಿ ಮಾಡಿದ್ದು ಸಾಲದು ಅಂತ ಅವನ ತಲೆ ಕೂಡ ಕೆಡಿಸ್ತಾ ಇದ್ದಾಳೆ ಇವಳು. ಅವಳ ಮೇಲಿನ ಹಿಡಿತ ಇನ್ನೂ ಬಿಗಿಯಾಯಿತು ಅವನಿಗೆ ಬರುತ್ತಿರುವ ಕೋಪಕ್ಕೆ. ನೋವಿನಿಂದ ಮುಖ ಹಿಂಡಿದ್ದಳು ಕುಂಕುಮ. ಸರ್ ಸರ್ ಬಿಡಿ ನನ್ನ, ನೋವಾಗ್ತಾ ಇದೆ. ನಾನೇನು ಮಾಡಿದೆ ಈಗ? ಯಾಕೆ ಹೀಗೆ ಕೋಪ ಮಾಡ್ಕೊಂಡಿದ್ದೀರಾ ಎಂದಿದ್ದಳು ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಅಳುಧ್ವನಿಯಲ್ಲಿ ಹುಡುಗಿ. ವಾಟ್? ಏನು ಮಾಡಿದ್ಯಾ? ಇನ್ನು ಏನು ಮಾಡಬೇಕು ನೀನು? ಇನ್ನು ಏನು ಮಾಡಬೇಕು ಎಂದಿದ್ದ ಕೋಪದಿಂದ ಉಸಿರು ಬಿಡುತ್ತಾ ಅವಳತ್ತ ಕೋಪದ ನೋಟ ಬೀರಿ ಆಯುಷ್. ಅವನ ಮಾತಿನ ತಲೆ ಬುಡ ಅರ್ಥ ಆಗಲಿಲ್ಲ ಹುಡುಗಿಗೆ. ಏನು ಹೇಳ್ತಿದ್ದೀರಾ ಸರ್? ನೀವೇನು ಹೇಳ್ತಿದ್ದೀರೋ ನನಗಂತೂ ನಿಜವಾಗ್ಲೂ ಅರ್ಥ ಆಯ್ತಾ ಇಲ್ಲ. ಹೇಳೋದನ್ನು ಸರಿಯಾಗಿ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೂ ಅರ್ಥ ಆಗುವಂಗೆ ಹೇಳಿ ಪುಣ್ಯ ಕಟ್ಕೊಳ್ಳಿ, ಆಗ ನಾವೂ ಬದುಕತೀವಿ ಎಂದಿದ್ದಳು ಕುಂಕುಮ ತಡೆಯಲಾಗದೆ. ಕೈ ನೋವಿನ ಜೊತೆಗೆ ಅವನ ಅರ್ಥವಿಲ್ಲದ ಮಾತುಗಳು ಕೂಡ ಅವಳ ಕೋಪವನ್ನು ಏರಿಸಿದ್ದವು. ಅವಳ ಕೈ ಬಿಟ್ಟವನೇ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ ಒಂದೇ ಕೈಯಿಂದ ಆಯುಷ್ ಕೋಪದಲ್ಲಿ ಅವಳ ಕೆನ್ನೆಯನ್ನು. ವಾಟ್? ಏನೂ ಅರ್ಥ ಆಗಲಿಲ್ಲ ಅನ್ನೋಕೆ ಬಾಯಲ್ಲಿ ಬೆರಳು ಹಾಕಿದರೆ ಚೀಪೋಕು ಬರ್ದಿರೋ ಇವತ್ತು ಹುಟ್ಟಿರೋ ಮಗುನ ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಏನು ಆ ಗೊತ್ತಿಲ್ಲದೆ ಇರೋಳ ಥರ ನಾಟಕ ಮಾಡ್ತಿದ್ಯಾ ಹುಡುಗಿ? ಎಂದಿದ್ದ ಅವಳತ್ತ ಕೆಂಗಣ್ಣು ಬೀರುತ್ತಾ ಆಯುಷ್. ಅಲ್ಲ, ಒಂದು ಹೇಳು ನನಗೆ, ನಿನ್ನನ್ನು ನೀನು ಏನಂತ ತಿಳ್ಕೊಂಡಿದೀಯಾ? ಮೇಲಿಂದ ಸೀದಾ ಕೆಳಗಡೆ ಉದುರಿರೋ ಮೇನಕೆನಾ ನೀನು? ಇಲ್ಲ ಯಾವುದೋ ದೇಶದ ರಾಜಕುಮಾರಿನ? ನಿನಗೆ ನಮ್ಮವರಿಗಿಂತಲೂ ಹುಡುಗ ಬೇಕಾ? ಏನು ಕಡಿಮೆ ಆಗಿದೆ ಅವನಿಗೆ? ಯಾಕೆ ಯಾಕೆ ಅವನಿಗೆ ಸರಿಯಾದ ಉತ್ತರ ಹೇಳಲಿಲ್ಲ ನೀನು? ಸ್ಪೀಕಪ್ ಯು ನಾನ್ಸೆನ್ಸ್ ಗರ್ಲ್ ಎಂದು ಗುಡುಗಿದ್ದ ಆಯುಷ್ ಆಚಾರ್ಯ. ಅವನ ಮಾತು ಕೇಳಿದವಳಿಗೆ ಅಳುವೇ ಬಂದು ಬಿಟ್ಟಿತ್ತು. ಅವನನ್ನೇ ತುಂಬಿದ ಕಂಗಳಿಂದ ದಿಟ್ಟಿಸಿದ್ದಳು. ಜೊತೆಗೆ ಅವನು ಹಿಡಿದಿದ್ದ ಕೆನ್ನೆ ವಿಪರೀತ ನೋಯುತ್ತಿತ್ತು. ಓ, ಅಂದರೆ ನಾನು ವರ್ಧನ್ ಸರ್ನ ಮದುವೆ ಆಗಕ್ಕೆ ಒಪ್ಪಬೇಕಾಗಿತ್ತು ಅಂತ ಇವರ ಮಾತಿನ ಅರ್ಥನ ಹಂಗಾರೆ? ಇವರಿಗೆ ನಾನು ಅವರನ್ನು ಮದುವೆ ಆಗಲಿ ಅನ್ನೋ ಆಸೆ ಇದೆಯಾ? ಏನೂವೇ ಅನ್ನಿಸ್ತಾ ಇಲ್ವಾ ದೊರೆಗೆ? ಹಂಗಾರೆ ನಾನು ವರ್ಧನ್ ಸರ್ನ ಕಟ್ಕತಿದ್ದೀನಿ ಅಂದ್ರೂ ಹಂಗಾರೆ ಹಂಗಾರೆ ನನಗೆ ಎಲ್ಲೋ ಭ್ರಮೆ. ಮಂದ ಹೇಳಿದ್ದು ಕರೆನೆಯ. ನಾನೇ ಏನೇನೋ ಹುಚ್ಚುಚ್ಚಾಗಿ ಅನ್ಕೊಂಡು ಏನೇನೋ ಊಹೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿದ್ದು. ಇವಯ್ಯ ನನ್ನ ಬೇರೆ ಯಾರನ್ನೋ ಮದುವೆ ಆಗು ಅಂತ ಅದೇ. ಕಣ್ಣೀರು ಕೆನ್ನೆಗೆ ಇಳಿದಿತ್ತು ಹುಡುಗಿಗೆ. ಅವಳ ಕಣ್ಣೀರನ್ನು ನೋಡಿದವನು ಅವಳ ಕೆನ್ನೆಯ ಮೇಲಿನ ತನ್ನ ಹಿಡಿತ ಸಡಿಲಿಸಿದ್ದ ಆಯುಷ್. ಅವಳ ಕಣ್ಣೀರನ್ನು ನೋಡಲಾಗುತ್ತಿರಲಿಲ್ಲ ಯಾಕೋ ಅವನಿಗೆ. ಹೊಟ್ಟೆಯಲ್ಲೆಲ್ಲ ಅರಿಯದ ಸಂಕಟ. ತಲೆ ತಗ್ಗಿಸಿ ಹುಬ್ಬು ತೀಡಿಕೊಂಡಿದ್ದ ಆಯುಷ್. ಅವನನ್ನೇ ತುಂಬಿದ ಕಂಗಳಿಂದ ನೋಡುತ್ತಿದ್ದಳು ಹುಡುಗಿ. ತನ್ನ ಮೇಲೆಯೇ ಕೋಪ ಬಂದುಬಿಟ್ಟಿತ್ತು ಅವಳಿಗೆ. ಜೊತೆಗೆ ಅವನ ಮೇಲೆಯೂ ಕೋಪವೇರಿತ್ತು ಮತ್ತೆ. ಯಾಕೆ ಸರ್, ನಾವು ಮನುಷ್ಯರೇ ಅಲ್ವಾ? ನಮಗೂ ಮನಸ್ಸು ಅನ್ನೋದು ಒಂದು ಇದೆ ಅಲ್ವಾ? ಅದರಲ್ಲೂ ಭಾವನೆಗಳು ಅನ್ನೋದು ಇರುತ್ತೆ ಅಲ್ವಾ? ಬೊಂಬೆಗಳ ನಾವು? ಅವರು ಕೇಳಿದ್ರಂತೆ, ನಾನು ಒಪ್ಕೋಬೇಕಂತೆ. ಅದು ಕೇಳಿದ ತಕ್ಷಣ. ಯಾಕೆ? ನಮಗೂ ನಮ್ಮದೇ ಆದ ಆಸೆ ಕನಸುಗಳು ಇರಕ್ಕಿಲ್ವಾ? ಅವರು ಇಷ್ಟಪಟ್ಟರೆ ಸಾಕಾ? ನನಗೂ ಇಷ್ಟ ಇರೋದು ಬೇಡವಾ? ಹೋಗ್ಲಿ, ಯೋಚಿಸೋದಕ್ಕೂ ಟೈಮ್ ಬೇಡವಾ ನನಗೆ ಯಾವಾಗ ನೋಡಿದ್ರೂ ನಾನ್ಸೆನ್ಸ್ ಅಂತಿರಲ್ಲ, ನಿಮ್ಗೇನು ಸೆನ್ಸ್ ಇದೆಯಾ? ತಾನು ಅಳುತ್ತಲೇ ಅವನ ಮೇಲೆ ಕೂಗಾಡಿದ್ದಳು ಕುಂಕುಮ. ನಿಮಗೆಲ್ಲ ನಾವು ಅಂದರೆ ಲೆಕ್ಕಕ್ಕೆ ಇಲ್ಲದೆ ಇರೋರು. ನಾವೆಲ್ಲ ಮಿಡಲ್ ಕ್ಲಾಸ್ ಜನ ತಾನೇ? ಬರೀ ಮೋಸ ದಗ ಮಾಡಿ ಬದುಕೋರು ತಾನೇ ನಿಮ್ಮ ಪ್ರಕಾರ? ಕ್ಯಾರೆಕ್ಟರ್ ಇಲ್ಲದೆ ಇರೋರು ಅಂತ ಬ್ಯಾರೆ ಅಂದಿದ್ರಲ್ವಾ? ಮತ್ತ್ಯಾಕೆ ನನ್ನ ನಿಮ್ಮ ಗೆಳೆಯನಿಗೆ ಕಟ್ಟೋಕೆ ನೋಡ್ತಿದ್ದೀರಾ ಸರ್? ನನಗೆ ಕ್ಯಾರೆಕ್ಟರೇ ಇಲ್ಲ ಅಲ್ವಾ?
ಎಂದವಳೇ ಅಲ್ಲಿಯೇ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಹುಡುಗಿ. ಅವನ ಮಾತಿನಿಂದ ಅವಳಿಗಾದ ಆಘಾತ, ನಿರಾಸೆ, ಹಿಂಸೆ ಅವಳನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿತ್ತು. ನಾನೇನು ಅನ್ಯಾಯ ಮಾಡಿದ್ದೀನಿ ಅಂತ ನನಗೆ ಹಿಂಗೆ ಹಿಂಸೆ ನೀಡ್ತಾ ಇದ್ದೀರಾ ಸರ್ ನೀವು? ನನ್ನ ಕ್ಷಣ ಕ್ಷಣವೂ ಸತ್ತು ಸತ್ತು ಬದುಕುವ ಹಾಗೆ ಮಾಡ್ತಿದ್ದೀರಾ ನೀವು. ಈಗ ಒಂದು ಹೇಳಿದರೆ ಇನ್ನೊಂದು ನಿಮಿಷಕ್ಕೆ ಇನ್ನೇನೋ ಹೇಳ್ತೀರಾ. ನೀವು ನನ್ನ ಆ ದಿನ ಛೇ ಬಿಡಿ, ಬಿಡಿ ಸರ್. ನಿಮಗೆ ನೀವು ಹೇಳಿದ್ದು ಮಾಡಿದ್ದು ಏನು ನೆನಪೇ ಇರಕ್ಕಿಲ್ಲ. ಆದರೆ ನನಗೆ ನಾನು ಏನೇನೋ ಅಂದುಕೊಂಡು ಥತ್ ನನಗೆ ನನಗೆ ತಲೆ ಸರಿಯಿಲ್ಲ ಸರ್. ಯಾಕೆ ನನಗೆ ಈ ರೀತಿ ಕಾಡಿಸ್ತಾ ಇದ್ದೀರಾ ನೀವು? ಯಾಕೆ ಯಾಕೆ ಎಂದು ಕೈಗಳಿಂದ ಮುಖ ಮುಚ್ಚಿಕೊಂಡು ರೋದಿಸತೊಡಗಿದ್ದಳು ಹುಡುಗಿ. ಇನ್ನೂ ಸಹಿಸಲಾಗಲಿಲ್ಲ ಅವನಿಂದ. ಸರ್ರನೆ ಅವಳತ್ತ ಬಂದು ಅವಳ ಮುಂದೆ ಮಂಡಿಯೂರಿ ಕುಳಿತು ಅವಳನ್ನು ಬರಸೆಳೆದು ತನ್ನೆದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡು ಅವಳ ಹಿಂದಲ್ಲೇ ಬೆನ್ನು ಸವರಿದ್ದ ಅವಳನ್ನು ಸಮಾಧಾನಪಡಿಸುವಂತೆ. ಅವನಿಗೂ ನೋವಾಗಿತ್ತು, ಅವನಿಗೂ ಕಣ್ಣು ತುಂಬಿ ಬಂದಿತ್ತು. ಅವಳ ಈ ಪರಿಯ ಅಳು ಅವನನ್ನು ಚಡಪಡಿಸುವಂತೆ ಮಾಡಿತ್ತು. ತಾನ್ಯಾಕೆ ಇವಳ ಮೇಲೆ ಕೋಪ ಮಾಡ್ಕೋತೀನೋ, ತಾನ್ಯಾಕೆ ಇವಳನ್ನು ಅಳಿಸ್ತೀನೋ ಅವನಿಗೇ ಅರ್ಥವಾಗುತ್ತಿರಲಿಲ್ಲ ಅಸಲಿಗೆ. ಅವಳನ್ನು ಅಳುವಂತೆ ಮಾಡಿದರೆ ಮತ್ತೆ ನನಗೇ ಹಿಂಸೆಯಾಗುತ್ತೆ. ಸಹಿಸಲಾರೆ ನಾನು ಅವಳ ನೋವನ್ನು, ಅಳುವನ್ನು. ಅಲವತ್ತುಕೊಂಡಿದ್ದ ಅವಳನ್ನು ತನ್ನೆದೆಗೆ ಮತ್ತೆ ಮತ್ತೆ ಗಟ್ಟಿಯಾಗಿ ಒತ್ತಿಕೊಳ್ಳುತ್ತಾ, ಪ್ಲೀಸ್ ಪ್ಲೀಸ್ ಡೋಂಟ್ ಕ್ರೈ, ಅಳ್ಬೇಡ ಪ್ಲೀಸ್. ನೋಡು, ನನ್ನದು ತಪ್ಪಾಯಿತು. ನಾನು ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತು. ನಿನಗೆ ನೋವಾಗಿರಬಹುದು ನನ್ನ ಬಲವಾದ ಹಿಡಿತದಿಂದ. ಸಾರಿ, ಐ ಆಮ್ ರಿಯಲಿ ಸಾರಿ ಎಂದವನು ಅವಳ ಹಣೆಗೆ ಮೃದುವಾಗಿ ತುಟಿ ಸೋಕಿಸಿದ್ದ ಆಯುಷ್. ಅವನಿಗೂ ಅರಿವಿಲ್ಲದೆಯೇ, ನೀನು ನೀನು ಹುಚ್ಚು ಹಿಡಿಸ್ತಾ ಇದೆಯಾ ಕಣೆ ಹುಡುಗಿ ನನಗೆ. ನಾನು ನಾನಾಗಿಯೇ ಇರಲ್ಲ ನೀನು ನನ್ನ ಕಣ್ಣೆದುರಿಗೆ ಬಂದರೆ. ನಾನೇನು ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಂತ ನನಗೇ ಅರ್ಥ ಆಗಲ್ಲ. ಯಾಕೆ, ಏನು ಅಂತೆಲ್ಲ ಕೇಳಬೇಡ. ಸತ್ಯವಾಗಿಯೂ ಗೊತ್ತಿಲ್ಲ ನನಗೆ. ನಾನಾದರೂ ಏನು ಮಾಡಿ ಸಾಯ್ಲಿ ಹೇಳು, ಅಸಹಾಯಕತೆಯಿಂದ ಬಡಬಡಿಸಿದ್ದ ಆಯುಷ್. ನಿನಗೆ ನನ್ನ ಬಲವಾದ ಹಿಡಿತದಿಂದ ನೋವಾಗಿರಬಹುದು ಎಂಬ ಅವನ ಮಾತು ಕೇಳಿದವಳಿಗೆ ಕೋಪ ಏರಿಬಿಟ್ಟಿತ್ತು. ಅವನ ಯಾವ ಮಾತುಗಳೂ ಅವಳ ಕಿವಿಗೆ ತಲುಪಿರಲಿಲ್ಲ. ತನ್ನನ್ನು ಅಪ್ಪಿದ್ದ ಅವನನ್ನು ಬಲವಾಗಿದ್ದಪ್ಪಿ ಅವನ ಹಿಡಿತದಿಂದ ಹೊರಬಂದವಳು ಅವನತ್ತ ಕೆಂಗಣ್ಣು ಬೀರಿದಳು ಕುಂಕುಮ. ಅವಳು ದಬ್ಬಿದ ರಭಸಕ್ಕೆ ಹಿಂದೆ ಬಾಗಿದವನು ಅವಳತ್ತ ಕಣ್ಣು ಸಂಕುಚಿಸಿ ನೋಡಿದ್ದ, ಏನಾಯಿತು ಎಂಬಂತೆ. ಒಮ್ಮೆಲೆ ಏನಾಯಿತು ಎಂದು ಅವನಿಗೆ ಅರ್ಥವಾಗಿರಲಿಲ್ಲ. ಸರ್, ನೀವು ಅಸಲಿಗೆ ಮನುಷ್ಯರೇನಾ? ಹಾಂ, ಮನುಷ್ಯತ್ವ ಅನ್ನೋದು ಇದೆಯಾ ನಿಮಗೆ? ನನ್ನ ಹಿಡಿತದಿಂದ ನೋವಾಯ್ತಾ ಅಂತ ಕೇಳ್ತಾ ಇದ್ದೀರಲ್ಲ ಸರ್. ಇಲ್ಲ, ನನಗೆ ಆ ನೋವು ಇಲ್ಲ. ಆದರೆ ನನ್ನ ಮನಸ್ಸಿಗಾದ ನೋವು, ಅದು ನಿಮಗೆ ಕಾಣಿಸಲ್ಲ ಅಲ್ವಾ? ಹೇಗೆ ಗೊತ್ತಾಗುತ್ತಾ ಹೇಳಿ ನಿಮಗೆ? ಅದನ್ನು ಯಾರ ಹತ್ತಿರ ಹೇಳಿಕೊಳ್ಳಲಿ ನಾನು? ನಿಮ್ಮ ಮಾತು, ನಿಮ್ಮ ನಡವಳಿಕೆಯಿಂದ ನನಗೆ, ನನ್ನ ಮನಸ್ಸಿಗೆ ಎಷ್ಟು ಆಘಾತವಾಗಿದೆಯೋ, ನೋವಾಗಿದೆಯೋ ಗೊತ್ತಾ ಸರ್ ನಿಮಗೆ? ಅಳುತ್ತಲೇ ಕೇಳಿದ್ದಳು ಅವನನ್ನು ಹುಡುಗಿ. ನಾನು ನಾನು ಹುಚ್ಚು ಹಿಡಿಸ್ತಾ ಇದ್ದೀನಾ ನಿಮಗೆ? ನೀವು ಸರ್ ಹುಚ್ಚು ಹಿಡಿಸ್ತಾ ಇರೋದು ನನಗೆ. ಒಂದೊಂದು ಸಲ ಒಂದೊಂದು ಮಾತಾಡ್ತೀರಾ, ಒಂದೊಂದು ಸಲ ಒಂದೊಂದು ಥರ ಇರ್ತೀರಾ. ನೀವೇ ನನ್ನ ಬೈದು ಅಂದು ಆಡಿ ಅಳಿಸಿ ನೀವೇ ಆಮೇಲೆ ಸಮಾಧಾನ ಮಾಡ್ತೀರಾ. ನೀವೇ ನನ್ನ ಹತ್ರ ದೂರ ಇರು ನನ್ನಿಂದ ಅಂತೀರಾ. ನೀವೇ ನನಗೆ ನೀನು ಬೇಕು ಅಂತೀರಾ. ಯಾವುದನ್ನು ನಂಬಲಿ, ಯಾವುದನ್ನು ಬಿಡಲಿ ನಾನು? ನಾನು ಮನುಷ್ಯಳೇ ಅಲ್ವಾ? ನನಗೂ ಮನಸ್ಸು ಅನ್ನೋದು ಇದೆ ಅಲ್ವಾ? ಅದರಲ್ಲೂ ಭಾವನೆಗಳು ಇವೆ ಅಲ್ವಾ? ಹೇಳಿ ಸರ್, ಹೇಳಿ. ನಾನು ಏನು ಮಾಡಿ ಸಾಯಲಿ ಹೇಳಿ? ಚಿಕ್ಕ ಮಕ್ಕಳ ಹಾಗೆ ಎರಡೂ ಕೈಗಳಿಂದ ಕಣ್ಣೀರು ಒರೆಸಿಕೊಂಡಿದ್ದಳು ಹುಡುಗಿ. ಅವಳನ್ನೇ ಕಣ್ಣರಳಿಸಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಆಯುಷ್. ಅವಳ ಪ್ರತಿ ಮಾತು ಅವನನ್ನು ಆಳವಾಗಿ ನಾಟಿತ್ತು. ಅವನನ್ನೇ ಅವನು ಪರಾಂಬರಿಸಿ ನೋಡಿಕೊಳ್ಳುವಂತೆ ಮಾಡಿತ್ತು. ನನ್ನ ಬಗ್ಗೆ ಈ ಹುಡುಗಿಯಲ್ಲೂ ಭಾವನೆಗಳು ಇವೆಯಾ? ಅಥವಾ ನನ್ನ ವರ್ತನೆಗಳಿಂದ ಬೇಸತ್ತು ಹೀಗೆಲ್ಲ ಮಾತಾಡ್ತಾ ಇದ್ದಾಳ ಹುಡುಗಿ? ಯೋಚಿಸುವಂತೆ ಆಗಿತ್ತು ಅವನಿಗೆ. ನನಗೆ ಗೊತ್ತು, ನೀವು ಅದೇನೋ ಹೊಟ್ಟೆಗೆ ಹಾಕತ್ತಿರಲ್ಲ, ಆಗ ಏನೇನೋ ಮಾತಾಡ್ತೀರಾ ನೀವು ಅಂತವ. ಪ್ರತಿ ಸಲನೂ ಹಾಗೆ ಆಗದೆ ನಾನು ಯಾರೋ ಅನ್ಕೊಂಡು ಮಾತಾಡ್ತೀರಾ ನೀವು. ಏನೇನೋ ಅಂದಿರ್ತೀರ ಗೊತ್ತು ನನಗೆ. ಆದರೆ ನನಗೆ ಅದು ನೀವು ಬುಟ್ಟಾಕಿ ಸರ್. ನಿಮಗೆ ನೀವು ಹೇಳಿದ್ದು ಮಾಡಿದ್ದು ಏನು ನೆನಪಲ್ಲಿ ಇರಕ್ಕಿಲ್ಲ. ನಾನೇನು ಬಡ್ಕೊಂಡ್ರು ಅಷ್ಟೇ. ಏನು ಪ್ರಯೋಜನ ಅದರಿಂದ? ನಿಂದು ಮತ್ತೆ ಎರಡೂ ಕೈಗಳಿಂದ ತನ್ನ ಕೆನ್ನೆಗೆ ಇಳಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಿದ್ದಳು. ಈಗೇನು ಸರ್, ನಿಮ್ಮ ಗೆಳೆಯನಿಗೆ ನಾನು ನನ್ನ ಅಭಿಪ್ರಾಯ ಹೇಳಬೇಕು ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು? ಹೇಳ್ತೀನಿ, ಖಂಡಿತ ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ನಿಮ್ಮ ಅಭಿಪ್ರಾಯ ಗೊತ್ತಾಯಿತು ಅಲ್ವಾ ನನಗೆ? ನಿಮಗೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು, ದೂರ ಹೋಗಬೇಕು, ಅದೇ ಅಲ್ವಾ ನಿಮಗೆ ಬೇಕಾಗಿರೋದು? ಹೋಗ್ತೀನಿ, ಖಂಡಿತ ದೂರ ಹೋಗ್ತೀನಿ ಎಂದು ಗಟ್ಟಿಯಾಗಿ ಹೇಳಿದವಳೇ ಎದ್ದು ಹೊರಟಿದ್ದಳು ಹುಡುಗಿ. ಉಸಿರೇ ನಿಂತೆಂಥ ಅನುಭವವಾಗಿತ್ತು ಅವನಿಗೆ. ಅವಳು ತನ್ನಿಂದ ದೂರ ಹೋಗುವುದನ್ನು ಕನಸಿನಲ್ಲಿಯೂ ಊಹಿಸಲಾರ ಅವನು. ಸರ್ರನೆ ಎದ್ದು ಅವಳ ಕೈ ಹಿಡಿದಿದ್ದ ಆಯುಷ್ ಅವಳನ್ನೇ ದೀನವಾಗಿ ನೋಡುತ್ತಾ, ನಿನ್ನ ಗೊಂಬೆ, ಅವಳನ್ನು ಬಿಟ್ಟು ಹೋಗ್ತೀಯಾ?
ಹಾಂ ಎಂದಿದ್ದ ಸಣ್ಣ ಧ್ವನಿಯಲ್ಲಿ ಆಯುಷ್. ಒಂದೆರಡು ಕ್ಷಣ ಅವನನ್ನೇ ನೋಡಿದಳು ಕಣ್ಣು ತುಂಬಿಕೊಂಡು. ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಕುಸರಾಡಿದಳು. ಹೋಗ್ಬೇಕಲ್ಲ ಸರ್, ಯಾವತ್ತಿದ್ರೂ ಹೋಗ್ಬೇಕಲ್ಲ. ಈಗಲೇ ಹೋಗ್ತೀನಿ ಅಷ್ಟೇ. ಅದೇ ತಾನೇ ನೀವು ಬಯಸೋದು. ಗೊಂಬೆಯ ಜೊತೆಗೇ ಇರ್ತೀನಿ ಅನ್ನೋಕೆ ನಾನು ಏನಾಗಬೇಕು ಅವಳಿಗೆ ಅಲ್ವಾ? ನೀವೇ ಹೇಳ್ತೀರಲ್ಲ, ನಾನು ಎಷ್ಟು ಅವಳಿಂದ ದೂರವಿದ್ದರೆ ಅವಳಿಗೆ ಅಷ್ಟೇ ಒಳ್ಳೆಯದು ಅಂತ. ಈ ಮನೆಗೆ ನಾನು ಆಫ್ಟರ್ ಆಲ್ ಕೆಲಸದವಳು ಅಷ್ಟೇ. ಬಿಡಿ ಸರ್, ನಾನು ಹೋದರೆ ಇನ್ಯಾರೋ ಬರ್ತಾರೆ ಅಷ್ಟೇ. ಕಾಸು ಕೊಟ್ರೆ ಕೆಲಸದವರಿಗೆ ಬರವೇ? ನಾನಿಲ್ಲ ಅಂದ್ರೆ ಇನ್ಯಾರೋ ಅಷ್ಟೇ ಎಂದಿದ್ದಳು ಅಳು ಧ್ವನಿಯಲ್ಲಿ ಹುಡುಗಿ. ಸರ್ರನೆ ಅವಳನ್ನ ತನ್ನತ್ತ ಎಳೆದುಕೊಂಡು ತನ್ನ ಉಸಿರಿಗೆ ಉಸಿರು ತಾಕುವಷ್ಟು ಹತ್ತಿರ ನಿಲ್ಲಿಸಿಕೊಂಡು ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟಿದ್ದ ಆಯುಷ್. ಶ್ ಶ್ ಡೋಂಟ್ ಟಾಕ್ ಲೈಕ್ ದಾಟ್. ಹಾಗೆಲ್ಲ ಮಾತಾಡಬೇಡ್ವೆ ಹುಡುಗಿ. ನಿಜ ಹೇಳು, ನಿನ್ನನ್ನು ನಮ್ಮ ಮನೆಯಲ್ಲಿ ನಾವು ಯಾರಾದರೂ ನೀನು ಹೇಳಿದ ಹಾಗೆ ನೀನು ಕೇವಲ ಕೆಲಸದವಳು ಅನ್ನೋ ಥರ ನೋಡಿದಿವ? ನಿನ್ನ ಎದೆ ಮುಟ್ಕೊಂಡು ಹೇಳು. ನಾವೆಲ್ಲ ಬಿಡು, ನಿನಗೆ ನಾವೆಲ್ಲ ಏನೂ ಅಲ್ಲವೇ ಅಲ್ಲ ನಿನ್ನ ಪ್ರಕಾರ. ಆದರೆ ನನ್ನ ನನ್ನ ಮಗಳು, ಅವಳು ನಿನ್ನನ್ನು ಎಷ್ಟು ಇಷ್ಟಪಡ್ತಾಳೆ, ಎಷ್ಟು ಹಚ್ಚಿಕೊಂಡಿದ್ದಾಳೆ ಅಂತ ನಿನಗೇ ಗೊತ್ತು. ಅವಳ ಪರಿಸ್ಥಿತಿ ನೀನೇ ಕಣ್ಣಾರ ನೋಡಿದೀಯಾ, ನೋಡ್ತಾನೂ ಇದೀಯಾ. ಅವಳ ಸ್ವಭಾವ ಕೂಡ ನಿನಗೆ ಚೆನ್ನಾಗಿ ಗೊತ್ತು. ಅವಳು ಯಾರನ್ನೂ ಅಷ್ಟು ಸುಲಭವಾಗಿ ಹಚ್ಚಿಕೊಳ್ಳುವ ಮಗುವಲ್ಲ. ಅಂಥವಳು ನಿನ್ನ ಇಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದೆ. ನೀನು ಒಂದು ಹೊತ್ತು ಕಾಣಿಸಲಿಲ್ಲ ಎಂದರೆ 1000 ಸಲ ಅಕ್ಕ ಎಂದು ಜಪ ಮಾಡುತ್ತೆ ಮಗು. ಅವಳನ್ನ ಅವಳನ್ನ ಬಿಟ್ಟು ಹೋಗ್ತೀಯಾ? ಹಾಂ, ಹೌದು, ಕಾಸು ಕೊಟ್ಟರೆ ಕೆಲಸದವರು ಸಿಗ್ತಾರೆ. ಆದರೆ ಅವರೆಲ್ಲರೂ ನೀನಾಗಲು ಸಾಧ್ಯವಿಲ್ಲ ಅಲ್ವಾ? ನಿನಗೆ ನಿನಗೆ ನನ್ನ ವರ್ತನೆಯಿಂದ ನೋವಾಗಿದ್ದರೆ ಐ ಆಮ್ ಸಾರಿ. ಪ್ಲೀಸ್ ಪ್ಲೀಸ್ ಡೋಂಟ್ ಗೋ ಎಂದವನು ಅವಳ ದುಂಡುಗೆನ್ನೆಯನ್ನು ಮುತ್ತಿಕ್ಕುತ್ತಿದ್ದ ಮುಂಗುರುಳನ್ನು ಮೃದುವಾಗಿ ಅವಳ ಕಿವಿಯ ಹಿಂದೆ ಸರಿಸಿದ್ದ. ಅವನ ಪಿಸು ಮಾತಿಗೆ, ಅವನ ಈ ಪರಿಯ ವರ್ತನೆಗೆ ಒಮ್ಮೆ ನಡುಗಿದ್ದಳು, ಕಣ್ಣು ಮುಚ್ಚಿದ್ದಳು ಕುಂಕುಮ. ನಂತರ ಥಟ್ಟನೆ ಅವನು ಮೊದಲು ಆಡಿದ್ದ ಮಾತುಗಳು ನೆನಪಾಗಿ ಕಣ್ಣು ಬಿಟ್ಟು ಅವನತ್ತ ಕೋಪದ ನೋಟ ಬೀರಿದ್ದಳು ಹುಡುಗಿ. ಯಾಕೆ ಯಾಕೆ ಹೋಗಬಾರ್ದು? ನಿಮ್ಮದೇನು ಎರಡು ನಾಲಿಗೆನಾ ಸರ್? ಎರಡು ತಲೆಯ ಹಾವ ನೀವು? ನೀವೇ ತಾನೇ ಹೇಳಿದ್ದು ಈಗಷ್ಟೇ ನನ್ನ ಹತ್ತಿರ. ಹೊರಗೆ ಯಾಕೆ ಉತ್ತರ ಕೊಡಲಿಲ್ಲ ಅಂತವಾ? ಮತ್ತೆ ನಾನು ಹೋಗಿ ಉತ್ತರ ಕೊಡ್ತೀನಿ ಈಗ್ಲಿಯಾ ಅಂದರೆ ಬೇಡ ಅಂತಿರೋದು ನೀವೇ ಅಲ್ವಾ? ಅಸಲಿಗೆ ಏನಿದೆ ನಿಮ್ಮ ಮನಸ್ಸಿನಲ್ಲಿ? ನಿಮಗೆ ಏನು ಬೇಕು ನಿಮಗೆ ಅಂತ ಆದರೂ ನಿಮಗೆ ಗೊತ್ತಾ ನಿಮಗೆ? ಸಾಕು ಸಾಕು, ಇನ್ನು ಈ ವಾದ ನನಗೂವೇ ಸಾಕಾಗಿಬಿಟ್ಟಿದೆ. ಇನ್ನು ನಾನು ನಿಮ್ಮ ಯಾವ ಮಾತನ್ನು ಕೇಳಕ್ಕಿಲ್ಲ. ನೀವು ನೀವು ಈಗ ಹಿಂಗಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೇನೋ ಅಂತೀರಾ. ಹೆಂಗೆ ಹೆಂಗೆ ನಂಬೋದು ನಿಮ್ಮ ಮಾತ ನಾನು? ನಿಮ್ಮ ಸಾವಾಸನೆ ಬೇಡ ನನಗೆ. ಉಟ್ಬಿಡಿ ಸರ್, ಹೆಂಗೋ ಬದಿಕತೀನಿ ನಾನು. ಅವನ ತೆಕ್ಕೆಯಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಲೇ ಅಳುತ್ತಾ ಬಡಬಡಿಸಿದ್ದಳು ಹುಡುಗಿ. ಅವಳ ಮಾತು ಅಳು ನೋಡಿ ಕರುಳು ಕಿವುಚಿದಂತಾಗಿತ್ತು ಅವನಿಗೆ. ಆದರೆ ಒಂದೂ ಮಾತನಾಡದೆ ಅವಳನ್ನೇ ದೀರ್ಘವಾಗಿ ನೋಡಿದ್ದ ಹುಡುಗ. ನನಗೆ ನನಗೆ ನೀನು ಬೇಕು ಕಣೆ ಹುಡುಗಿ, ನೀನು ಬೇಕು. ಗೊತ್ತು ಗೊತ್ತು ನನಗೆ ಏನು ಬೇಕು ಅಂತ. ಆದರೆ ಏನು ಮಾಡಲಿ ಹೇಳು? ಹೇಗೆ ಹೇಳಲಿ ನಿನ್ನ ಹತ್ತಿರ ನನಗೆ ನೀನು ಬೇಕು ಅಂತ? ನಿನ್ನ ಮನಸ್ಸು ಅರಿಯದೆ ಹೇಗೆ ಕೇಳಲಿ ನಿನ್ನನ್ನ? ನಾನು ನಾನು ನಿನಗಿಂತ ಎಷ್ಟೋ ದೊಡ್ಡವನು. ನಿನಗೂ ನನಗೂ ವಯಸ್ಸಿನ ಅಂತರ ತುಂಬ ಇದೆ. ತಾಳಮೇಳವೇ ಇಲ್ಲ ನಮ್ಮಿಬ್ಬರ ಮಧ್ಯ. ನಾನು ನಾನು ಒಬ್ಬ ಹುಡುಗಿಯನ್ನ ಪ್ರೀತಿಸಿ ಮೋಸ ಹೋದವನು. ನೀನಿನ್ನು ಪ್ರಪಂಚವನ್ನ ಕಣ್ಣು ಬಿಟ್ಟು ನೋಡುತ್ತಿರುವ ಮಗು. ಎಲ್ಲಿಗೆಲ್ಲಿಯ ಸಂಬಂಧ? ಸಮಾಜ ಸಮಾಜ ಒಪ್ಪೀತೇ ನಮ್ಮ ಸಂಬಂಧವನ್ನ? ಐ ಡೋಂಟ್ ಕೇರ್ ದಾಟ್ ಮೈ ಫುಟ್. ಈ ಸಮಾಜ ಯಾವುದನ್ನೂ ಒಪ್ಪಲ್ಲ. ನನಗೆ ಅದರ ಭಯವಿಲ್ಲ. ಆದರೆ ನಿನಗೆ ಸಮಾಜ, ಜನರು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಆಗ 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 ನೀನು ಹೇಗೆ ಅದನ್ನು ತಡೆದುಕೊಳ್ಳೋಕೆ ಸಾಧ್ಯ? ವರು ವರು ಏನಂದುಕೊಳ್ಳೋಲ್ಲ ನನ್ನ ಬಗ್ಗೆ. ಅವನು ಈಗಲೇ ತನ್ನ ಮನಸ್ಸನ್ನು ತೆರೆದು ಇಟ್ಟಿದ್ದಾಗಿದೆ ನಿನ್ನ ಮುಂದೆ. ನೀನು ನೀನು ಅವನಿಗೆ ಇನ್ನೂ ಉತ್ತರ ಸಹ ಹೇಳಿಲ್ಲ. ನಾನು ಅದ್ಯಾವ ಧೈರ್ಯದ ಮೇಲೆ ನಿನ್ನ ಹತ್ತಿರ ಹೇಳಲಿ ನನ್ನ ಭಾವನೆಗಳನ್ನು? ನೋನೋ, ಬೇಡ, ಬೇಡವೇ ಬೇಡ. ನಾನು ಒಂಟಿಯಾಗಿಯೇ ಇದ್ದು ಬಿಡ್ತೀನಿ ಅಷ್ಟೇ. ನನ್ನ ಹಣೆಯಲ್ಲಿ ಇದೇ ಬರೆದಿದ್ದರೆ ಇದೇ ಸರಿ. ಕಣ್ಣು ತುಂಬಿ ಬಂದಿತ್ತು ಅವನಿಗೆ ಮರೆಮಾಚಿದ ನೋಟವನ್ನು ಪಕ್ಕಕ್ಕೆ ಹೊರಳಿಸಿ.